ಗಿಫ್ಟ್ ಬಾಕ್ಸ್ಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಗಿಫ್ಟ್ ಇದೆ ಗೈಸ್, ನಮ್ಮ ಅತ್ತೆ ಮಾವ ಕಳಿಸಿರೋದು. ನನಗೆ PVR ಫ್ರೆಂಡ್ಸ್ ಯಾರು ಸಿಗ್ತಾನೆ ಇರಲಿಲ್ಲ, ಫೈನಲ್ ಇವಾಗ ಸಿಗ್ದ ನಮ್ಮ ರಾಕಿ. ಅದೇನು ಓದ್ತಾರ ಇಲ್ವಾ ಅಂತ ನೀವು ಹೇಳಿ. ಐ ಶುಡ್ ಲಾಂಚ್ ಮೈ ಗರ್ಲ್ ಫ್ರೆಂಡ್ ವಿತ್ ಅ ಮಾಸ್ಕ್. Okay, let's go. Hi, so welcome back to my new vlog. Guys, ಇವತ್ತಿನ ವ್ಲಾಗು ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮ ಡೇ 30, ಸೊ ಡೇ 1 30 ಡೇಸಲ್ಲಿ. ಸೊ ಈಗ ಬೇಗ ರಪ್ಪಕ್ಕಂತ ರೆಡಿಯಾಗಿ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಬಂದು ಮುಂದಿನ ಕೆಲಸದೆಲ್ಲ ಮುಗಿಸೋದು. ಲೆಟ್ಸ್ ಗೋ. ಎಷ್ಟು ಹೊಸ ಬಟ್ಟೆ ಹಾಕೊಂಡು ಫುಲ್ ಫೀಲ್ಡ್ಸಲ್ಲಿ ಹೋಗೋಣ ಅಂತ ಹೊಸ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀನಿ. ಟ್ಯಾಗ್ ಇಲ್ಲಿದೆ ಟ್ಯಾಗ್. ನಮ್ಮ ಮನೇಲೆಲ್ಲ ಶಾಕ್ ಆಗಿಬಿಟ್ಟಿದ್ದಾರೆ ಎದ್ದಿದ್ದು ನೋಡಿ ಬೆಳಗ್ಗೆ. ಇದೆಲ್ಲ ಅವಮಾನಗಳನ್ನ ಫೇಸ್ ಮಾಡಿದ್ರೇನೆ. ಅವಮಾನ ಎಲ್ಲರಿಗುಂಟು ಅಂತೆ. ಸ್ವೀಟ್ ಬಾಕ್ಸ್ ಗೊತ್ತಿಲ್ಲ ನಂಗೆ. ನೋಡಿ ನಾನು ಜಿಮ್ಗೆ ಹೋಗ್ತಾ ಇದೀನಿ, ಬೆಳಗ್ಗೆ ಇವ್ರು ಸ್ವೀಟ್ ಬಾಕ್ಸ್ ಹುಡ್ಕೊಂಡ್ ಬಂದಿದ್ದಾನೆ. ನಂಗೆ ಬೆಳೆ ಒಂದು ಸ್ವೀಟ್ ತಿನ್ನೋ ದಿವಸ ಸ್ಟಾರ್ಟ್ ಆಗಲ್ಲ. ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ತಿನ್ನೋ ಥರ ಆಗುತ್ತೆ. ಯೋಚನೆ ಮಾಡು ಶುಗರ್ದು. ಗೈಸ್, ಬನಾನಾ ಪ್ರೀ ವರ್ಕೌಟ್ ತಿಂದು ಹೋಗ್ತಾ ಇದ್ದೀನಿ. ಗೈಸ್, ವರ್ಕೌಟ್ ಮುಗೀತು. ಈಗ ಎಳ್ನೀರು ಕುಡಿಯೋಕೆ ಬಂದೆ. ಎಳ್ನೀರು ಕುಡಿದು ಹೋಗೋದು. ಫೈನಲಿ ಜಿಮ್ ಮುಗಿಸಿ ಮನೆ ವಾಪಸ್ ಬಂದೆ. ಅಲ್ಲಿ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾಳೆ ಒಂದು ಟ್ರೈಪಾಡ್ ತೊಗೊಂಡು ಹೋಗಿ ನಾಳೆಯಿಂದ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಜಿಮ್ ಮುಗಿಸಿರೋದ್ರಿಂದ ಡೇ 1 ಕಂಪ್ಲೀಟ್. ಹಚ್ಕೋ. TV ಬರ್ತಾ ಇದೆ, ತರಕ್ಕೆ ಹೋಗಬೇಕು ಅಲ್ಲ, ನಾನು ಬುಕ್ ಮಾಡಿದ್ದೀನಿ. ಈಗ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಅವ್ರಿಗೆ ಹೇಳಿದೆ ಬನ್ನಿ ತೊಗೊಂಬನ್ನಿ ಅಂತ. ಪೋರ್ಟರಲ್ಲಿ ಕಳಿಸ್ತಾ ಇದ್ದಾರೆ. ಮನೆಗೆ TV ಬರ್ತಾ ಇದೆ. ಗಾಯ್ಸ್, ಈ ಜಾಗ ಫುಲ್ಲು ಚೇಂಜ್ ಆಗುತ್ತೆ ಈಗ, ಬರೀ ಒಂದು TVಯಿಂದ. ನಾವು ಈ ಮನೆಗೆ ಶಿಫ್ಟ್ ಆಗಿದ್ದು ದಿನಾನೇ, ಅಂದರೆ ಮನೆ ನೋಡಿದ ದಿನ ನಂಗೆ ಈ ಜಾಗ ನೋಡಿದ ತಕ್ಷಣ ಅನ್ನಿಸ್ತು ಇಲ್ಲಿ PS5 ಇರಬೇಕು, ಇಲ್ಲಿ ನಾವು ಗೇಮ್ ಆಡ್ತಾ ಇರಬೇಕು ಇಲ್ಲಿ ಕೂತ್ಕೊಂಡು ಅಂತ. ಆ್ಯಂಡ್ ದಟ್ ಈಸ್ ಕಮಿಂಗ್ ಫಾರ್ ಇಯರ್. ಮ್ಯಾನಿಫೆಸ್ಟ್ ಮಾಡಿದ್ದೆಲ್ಲ ನಿಜ ಆಗುತ್ತೆ ಅಂತ ಹೇಳ್ತಾರಲ್ಲ, ಮ್ಯಾನಿಫೆಸ್ಟ್ ಮಾಡಿದ್ದೆ ನಿಜ ಆಗ್ತಾ ಇದೆ. ಸೊ ಐ ಆಮ್ ಸೂಪರ್ ಹ್ಯಾಪಿ ಅಬೌಟ್ ದ್ಯಾಟ್. ನಾನು ಇಲ್ಲಿ ಮಾಲ್ಗೆ ಹೋಗ್ತಾ ಇದ್ದೆ, ಯಾಕೆಂದರೆ ಒಂದು ಬಟ್ಟೆ ಜಾಕೆಟ್ ತೊಗೋಬೇಕಿತ್ತು. ನನಗೆ ಒಂದು ಇವೆಂಟ್ ಇದೆ ಈವ್ನಿಂಗು, ಸೊ ಅದಕ್ಕೆ ಅದು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಎಟ್ಕೋ. ಅಮ್ಮ ಬೈಕಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಕಾರ್ ಇಲ್ಲ. ನೋಡಿ ನನ್ನ ಪರಿಸ್ಥಿತಿನ. ಇಲ್ಲಿ ಮಾಲ್ ರೀಚ್ ಆಗಿದ್ದೀನಿ. ರಪ್ಪಕ್ಕ ಜಾಕೆಟ್ ತೊಗೊಂಡು ಹೋಗ್ಬೇಕು. ಮತ್ತು ಒಬ್ಬರು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಅವ್ರಿಗೊಂದು ಗಿಫ್ಟ್ ಹ್ಯಾಂಪರ್ ತೊಗೊಂಡೋಗ್ಬೇಕು. ಬನ್ನಿ ಬೇಗ ಹೋಗ್ಬೇಕು. 12:30 ಬರ್ತಿದ್ದಾರೆ. ಇಲ್ಲೇ 11:30. ಇನ್ನು 1 ಅವರಲ್ಲಿ ನಂದು ಇದೆಲ್ಲ ಕೆಲಸ ಮುಗಿಬೇಕು. ಅದಾದಮೇಲೆ ನಾನೊಂದು ಈವೆಂಟ್ಗೆ ಹೋಗಬೇಕು. ತುಂಬ ಕೆಲಸಗಳಿದೆ. ಗೈಸ್, ನನಗೆ ಇದೆರಡು ಸೆಟ್ ಇಷ್ಟ ಆಯಿತು. ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಇದಿಷ್ಟ ಆಗಿಲ್ಲ. ಆಮೇಲೆ ಈ ಜಾಕೆಟ್ ಟ್ರೈ ಮಾಡಿದೆ, ಇದು ಓಕೆ ಅನ್ನಿಸ್ತು. ಇದ್ರ ಒಳಗೆ ಇನ್ನೊಂದಿದೆ, ಅದೂ ಓಕೆ ಅನ್ನಿಸ್ತು. ನೋಡೋಣ ಯಾವ್ದು ತೊಗೊಂಡು ಹೋಗ್ತೀನಿ ಅಂತ. ಸೊ ಇದೊಂದು ಔಟ್ಫಿಟ್ಟು, ಇದೊಂದು ಚೇಂಜ್ ಮಾಡ್ಕೊಂಬರ್ತೀನಿ. ಗೈಸ್, ಫೈನಲಿ ಇದನ್ನು ತೊಗೊಂಡಿದ್ದೀನಿ. ಇದು ರಾಕಿ ಅಂತ, ನನ್ನ PVR ಫ್ರೆಂಡ್. ನಾವು ಇವ್ರ ಜೊತೆಗೆ ವರ್ಕ್ ಮಾಡ್ತಿದ್ದು. ಆಮೇಲೆ ತುಂಬ ದಿನ ಆದ್ಮೇಲೆ ಸಿಕ್ಕಿ ಖುಷಿ ಆಯಿತು. ಯಾಕೆ ನಾನು PVR ವರ್ಕೇ ಮಾಡ್ತಿಲ್ಲ ಅಂತ ಜನ ಹೇಳ್ತಾರೆ. ಅವ್ರಿಗೆ ಯಾರು ಹೇಳ್ತೀಯಾ? ವರ್ಕ್ ಮಾಡ್ತಾ ಇಲ್ವಾ? ಏನೇನು ವರ್ಕ್ ಮಾಡ್ತಾ ಇಲ್ಲ. ನ್ಯೂಸ್ ಪೇಪರಿಂದ ಹಿಡಿದು ತುಂಬ ವರ್ಕ್ ಮಾಡಿದ್ಯಾ. ಥ್ಯಾಂಕ್ ಯು ರಾಕಿ. ಪ್ರೂಫ್ ಕೊಟ್ಟಲ್ಲ ಸಾಕು. ನನಗೆ PVR ಫ್ರೆಂಡ್ಸ್ ಯಾರು ಸಿಗ್ತಾನೆ ಇರಲಿಲ್ಲ, ಫೈನಲ್ ಇವಾಗ ಸಿಗ್ದ ನಮ್ಮ ರಾಕಿ. ಈಗ ಫೈನಲ್ ಇದೆರಡು ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನಮ್ಮ ಓರ್ಯಾಂಡ್ ಮಾಲಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು. ಆ ಬಟ್ಟೆ ಅಂಗಡಿಲಿ ಬಟ್ಟೆ ಮರ್ಚಕ್ಕೆ ನೈಟ್ ವರ್ಕ್ ಮಾಡಿದ್ವಿ ನಾನು. ಎಲ್ಲ ರಾಕಿ ನೆನಪಿದ್ಯಾ? ಬಟ್ಟೆ ಮರ್ಚ್ಬಿಟ್ಟು ಇಡೋಕ್ಕೆ 500 ರೂಪಾಯಿ ಕೊಡ್ತಿದ್ರು. ಇಡೀ ನೈಟು PVR ವರ್ಕ್ ಮುಗಿಸಿ ಆ ಹೊಸ ಬಟ್ಟೆ ಅಂಗಡಿಲಿ ಕವರಿಂದ ತೆಗೆದು ಫೋಲ್ಡ್ ಮಾಡಿ ಕ್ಲೀನಾಗಿ ಇಡಬೇಕು ಬಟ್ಟೆನ. ಆ ವರ್ಕ್ ಮಾಡಿದ್ವಿ ಒಂದು ದಿನ ನೈಟ್ ನಾವು. ಅವೆಲ್ಲ ತುಂಬ ಮೆಮೊರೀಸ್ ಇತ್ತು. ಊಟಕ್ಕೆಲ್ಲ ತುಂಬ ಕಷ್ಟಪಡ್ತಿದ್ವಿ ಅವರಕ್ಕೆ. ಲಂಚ್ ಟೈಮ್ ನಮಗೆ ನೈಟ್ ಡ್ಯೂಟಿ ಮಾಡ್ತಿದ್ದಿದ್ದು ನಾವು. ನೈಟ್ ಶಿಫ್ಟ್ ಇದ್ದಿದ್ದು. ನೈಟ್ ಡಿನ್ನರ್ಗೆ ಹೆಂಗೆ ಓದಾಡ್ತಿದ್ವಿ ಅಂದರೆ ಅಲ್ಲಿರೋ ಪಾಪ್ಕಾರ್ನ್ ತಿನ್ನಕ್ಕೆ ಬಿಡ್ತಿಲ್ಲ. 500 1 ಮಂತ್ ವರ್ಕ್ ಮಾಡ್ತಾ ಇದ್ವಿ ಅಲ್ಲ. ಇದರಲ್ಲಿ ನ್ಯೂಸ್ ಪೇಪರಲ್ಲಿ 800 ರೂಪಾಯಿ. 800 ರೂಪಾಯಿ. ಕ್ರೇಜಿ ಡೇಸ್. ಬನ್ನಿ, ಈಗ ನಾನು ಈ ಬ್ಲ್ಯಾಕ್ ತೊಗೊಂಡೆ ಬಿಕಾಸ್ ಯಾಕಂದರೆ ನೈಟ್ ಇವೆಂಟ್ ಇರೋದು. ಸೊ ಹೋಪ್ಫುಲಿ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ನೀವು ನೋಡಿದ್ರಿ, ಬಟ್ ಸ್ಟೈಲ್ ಮಾಡಿದ್ಮೇಲೆ ನಿಮಗೆ ಪ್ರಾಪರಾಗಿ ಮತ್ತೆ ಇನ್ನೊಂದು ವಿಚರ್ಸ್ ತೋರಿಸ್ತೇನೆ. ಬಾಯ್, ಥ್ಯಾಂಕ್ ಯು. ಯು ಮತ್ತೆ ಸಿಗೋಣ. ಟೇಕ್ ಕೇರ್. ಬೈ ಬೈ. ಬಾಯ್. ಲೆಟ್ಸ್ ಗೋ ಗೈಸ್. ಕ್ರೇಜಿ ಆಗಿತ್ತು ಇದು. ನಾನು ಹಾಕೊಂಡಾಗ ಒಂಥರ ಕ್ರೇಜಿ ಫೀಲಿಂಗ್ ಬಂತು. ನಾನೊಂದು ಈವೆಂಟ್ಗೆ ಹೋಗ್ತಿರೋದ್ರಿಂದ ನನಗೆ ಹೊಸ ಬಟ್ಟೆ ಈಸ್ಕೊಂಡು ಹಾಕೊಂಡು ಹೋದರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ನನಗೆ. ಸೊ ಅದಕ್ಕೆ ನಾನು ಯಾವಾಗಲೂ ಬೈ ಮಾಡ್ತೀನಿ ಹೊಸದು. ಅದು ಬಿಟ್ಟರೆ ನಾನು 6 ತಿಂಗಳ ಹಿಂದೆ
ಈ ಬಜೆಟಲ್ಲಿ ಬ್ಯಾಗ್ ಫುಲ್ ತುಂಬಿಸ್ಕೊಂಡು ಹೋಗ್ತಿದ್ದೆ, ಈಗ ಎರಡೆರಡು ಕೊಟ್ಟು ಕಳ್ಸೋರೆ. ತುಂಬ ಬೇಜಾರಾಗ್ತಾ ಇದೆ ನನಗೆ. ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಫೀಲ್ ಇದೆಯಲ್ಲ, ಆ ಫೀಲ್ಗೆ ನಾವು ಪೇ ಮಾಡ್ತೀವಿ. ನಾನು ಒಂದು ಟೈಮಲ್ಲಿ ಅನ್ಕೋತಿದ್ದೆ, ಯಾಕೆ ಜನ ಬ್ರ್ಯಾಂಡ್ ಎಲ್ಲ ತೊಗೋತಾರೆ, ನಾನು ಅದೇ ದುಡ್ಡಲ್ಲಿ 1000 ಬಟ್ಟೆನು 5,000-10,000ಕ್ಕೆ ನಾನು 10 ಜೋಡಿ ಪ್ಯಾಂಟ್ ಶರ್ಟ್ ತೊಗೊಳ್ತೀನಿ, ನಾನು ಒಳ್ಳೆ ಕಡೆ ಹೋಗ್ಬಿಟ್ಟು ಯಾಕೆ ಬ್ರ್ಯಾಂಡ್ಗೆ ಹೋಗಬೇಕು ಅಂತ ನಾನು ಅನ್ಕೋತಿದ್ದೆ 1-2 ವರ್ಷ ಹಿಂದೆ. ಬಟ್ ನೌ ಐ ರಿಯಲೈಸ್ ದಟ್ ವೆನ್ ಯು ವೇರ್ ಬ್ರ್ಯಾಂಡ್ ಯು ಹ್ಯಾವ್ ದಟ್ ಫೀಲಿಂಗ್, ಥರ ಕ್ರೇಜಿ ಫೀಲಿಂಗ್ ಇರುತ್ತೆ ಗೈಸ್. ಇದು ಖರ್ಚು ಮಾಡಿದ್ದೀನಪ್ಪ, ಇದು ಖರ್ಚು ಮಾಡಿರೋ ಬಟ್ಟೆ ಇದು ಅನ್ನೋ ಫೀಲಿಂಗ್ ಇರುತ್ತಲ್ಲ, ದಟ್ ಗಿವ್ಸ್ ಯು ಕಾನ್ಫಿಡೆನ್ಸ್ಗೋಸ್ಕರ ಸ್ಪೆಂಡ್ ಮಾಡ್ತಾ ಇರೋದು ನನಗೆ ಈಗ ಅರ್ಥ ಆಯಿತು. ನನಗೆ ಅದು ನಿಜನೋ ಸುಳ್ಳು ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಇದು. ಗೈಸ್ ತೊಗೊಂಡು ಹೋಗ್ತಾ ಇದ್ದೀನಿ ಬಟ್ಟೆ. ಇದೇ ಗಾಡಿ ತೊಗೊಂಡು ಹೋಗ್ತಿದ್ದೆ ಗೈಸ್ ಪೇಪರ್ ಹಾಕೋಕ್ಕೆ. ಫಸ್ಟ್ ಸೈಕಲ್ ಯೂಸ್ ಮಾಡ್ತಿದ್ವಿ, 3 ಸರಿ ಸೈಕಲ್ ಕಳೆದೋಯ್ತು ಅಂತ ನಾ ಅಮ್ಮ ಗಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಎಷ್ಟು ಬರ್ತಾರೆ ಅನ್ನಲ್ಲ, ಅವ್ರಿಗೊಂದು ಬೊಕ್ಕೆ ತೊಗೊಂಡಿದ್ದೀನಿ. ಅವ್ರು ಬಂದುಬಿಟ್ಟಿದ್ದಾರೆ ಆ್ಯಕ್ಚುಲಾಗಿ. ಯಾವಾಗಲೂ ಹಿಗ್ಗಿ ಆಗುತ್ತೆ ಗೈಸ್, ಏನೋ ಒಂದು ಅರ್ಜೆಂಟಲ್ಲಿ ಕೆಲಸ ಆಗೋಗುತ್ತೆ. ಎನಿವೇಸ್ ಟಿ ವಿ ಇವತ್ತು ಬೇಡ, ನಾಳೆ ಕಳಿಸಿ ಅಂತ ಹೇಳಿದ್ದೀನಿ. ಬಿಕಾಸ್ ಇವಾಗ ತಂದರು ಅದನ್ನು ಜೋಡ್ಸೋಕ್ಕೆ, ಸೇರ್ಸೋಕ್ಕೆ, ಫಿಕ್ಸ್ ಮಾಡೋಕ್ಕೆ ಯಾರೂ ಇಲ್ಲ ಮನೇಲಿ. ಅದಕ್ಕೆ ಅಂದರೆ ನನ್ನ ತಮ್ಮ ಇಲ್ಲ, ನಮ್ಮ ಅಕ್ಕ ಇಲ್ಲ, ಅದಕ್ಕೆ ನಾಳೆ ಥರ ಕೇಳಿದ್ದೀನಿ ಟಿ ವಿನ. ನಾಳೆ ಬರುತ್ತೆ, ಇಲ್ಲ ನೈಟ್ ಬರುತ್ತೆ, ನೋಡೋಣ. ನಾಳೆ ವ್ಲಾಗಲ್ಲಿ ಟಿ ವಿ ಬರುತ್ತೆ. ಈಗ ಬೊಕ್ಕೆ ತೊಗೊಂಡು ಹೋಗಿ ನಮ್ಮ ಗೆಸ್ಟ್ನ ವೆಲ್ಕಮ್ ಮಾಡೋಣ ಬನ್ನಿ. ನನಗೆ ಲಿಂಕ್ ಕಳಿಸಿದ್ದಾರೆ, ಅವ್ರೇನು ಕಳಿಸಿದ್ರೆ ಅದನ್ನ ನಾನು ಹೇಳ್ತಾ ಇರ್ತೀನಿ. ಯೂತ್ ಯಾರು ಅಂದ್ರೆ ಏಜ್ ವೈಸ್ ಡಿಪೆಂಡ್ ಆಗಲ್ಲ. ಅದು ದುಡ್ಡೇ ಒಂಥರ ಯಾರಿಗೆ ಚಾಲೆಂಜ್, ಓಕೆ ನೋ ಪ್ರಾಬ್ಲಮ್, ಅವರೇ ನೋಡಿ. ರಾಣಿ ಬಂದ ತಕ್ಷಣ ಹೆಂಗ್ ಕೂತ್ಕೊಂಡ್ಬಿಡ್ತಾರೆ ರಾಣಿ. ಎಲ್ಲ ನೈಟ್ ಬಗ್ಳೋದು ನೋಡಿದೀನಿ ನಾವು. ಇವಳು ಎಲ್ಲರೂ ಬಂದು ಗೆಸ್ಟ್ ಮೇಲೆ ತೊಡೆ ಮೇಲೆ ಕುತ್ಕೊಂಡು ನೋಡಿದ್ವಿ ನಾವು. ಬೇರೆ ನಾಯಿಗಳು ಬಂದ ತಕ್ಷಣ ಬಗ್ಬಿಡ್ತವೆ. ಸೊ ನಾನು ಅದೇ ಹೇಳ್ತಿದ್ದೆ, ನೆಕ್ಸ್ಟ್ ನಿಮ್ಗೆ ಏನು ಇಷ್ಟ ಅಂತ ಹೇಳಿದ್ರೆ ನಾನು ತರಿಸ್ತೀನಿ, ನಮ್ಮ ಅಮ್ಮ ಮಾಡಕ್ಕೆ. ಅಲ್ಲ ನಾನು ಅರ್ಥ ಮಾಡ್ಕೊಂಡು ತುಂಬಾ ಥ್ಯಾಂಕ್ಸ್ ಅಪ್ಪ, ಕಿಚನ್ಗೆ ಫ್ರೀ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನಮ್ಮ ಅಪ್ಪ ರೊಟ್ಟಿ ಪ್ಯಾಕ್ ಮಾಡ್ಕೊಡ್ತಾವೆ ನೋಡಿ. ಇಲ್ಲಿ ಮಕ್ಕಳು ಕುಡಿಯೋದು, ಮಕ್ಕಳಿಗೆ ಥ್ಯಾಂಕ್ ಯು ಗೈಸ್. ಸೊ ಈಗ ಮಾನ್ಸಿ ಮ್ಯಾಮ್ ಅವರು ಬುಕ್ ಕೊಡ್ತಾ ಇದ್ದಾರಲ್ಲ, ಅದನ್ನ ಅಮ್ಮ ಓದಬೇಕು. ನೋಡೋಣ ಅದೇನು ಓದ್ತಾರ ಇಲ್ವಾ ಅಂತ. ಯಾವ್ದಾನ ಪೇಜ್ ಓಪನ್ ಮಾಡಿ. ಓ ಹಂಗ ಯಾವ್ದಾದ್ರು ಓಪನ್. ಹೌದಾ? ನಾವೆಲ್ ತರ ಅಲ್ಲ, ಅದೇ ಕಂಟಿನ್ಯೂಸ್ ಯಾವ್ದಾದ್ರು ಒಂದು ಪೇಜ್ ಅಂತ ಸಡನ್ ಆಗಿ ಇಲ್ಲಿಂದ ಓದ್ಬೇಕು. ಇದೊಂದು ಲೆಸನ್ ಇತ್ತು ಫುಲ್. ಅಂಡ್ ಈಗೋ. ಗೈಸ್, ಸೊ ನಾನು ಗಿಫ್ಟ್ ಬಾಕ್ಸ್ಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ರಾಜಸ್ಥಾನ ತಂದಿದ್ದು ನಮ್ಮ ಒಬ್ಬರಿಗೆ, ತುಂಬ ಫ್ರೆಂಡಿಗೆ ಒಬ್ಬರಿಗೆ ಕೊಡಬೇಕಿತ್ತು. ಸೊ ಅದಕ್ಕೆ 4 ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಒಳಗೇನಿದೆ ಅಂತ ತೋರಿಸಲ್ಲ ಗೈಸ್. ಸೊ ಈಗ ನಮ್ಮ ಮನೆಗೆ ಬಂದಿದ್ದು ಮಾನ್ಸಿ ಅಂತ, ನನಗೆ ಒಂದು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಸಿಕ್ಕಿದ್ದು. ಸೊ ಅವ್ರು ನಮ್ಮ ಮನೆಗೆ ಬಂದು ಮಾತಾಡಬೇಕು ನಮ್ಮ ಹತ್ರ ಅಂತೆಲ್ಲ ಹೇಳಿದರು. ಸೊ ಈಗ ನಾನು ನನ್ನ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಿಫ್ಟ್ ಬಾಕ್ಸ್ನ ತೊಗೊಂಡೋಗಿ ನಾನು ಕೊಟ್ಟು ಅದಾದಮೇಲೆ ಒಂದು ಈವೆಂಟ್ನ ಅಟೆಂಡ್ ಮಾಡಬೇಕು ನಾನು ಹೇಳ್ದಂಗೆ. ಲೆಟ್ಸ್ ಗೋ. ನನ್ನ ಔಟ್ಫಿಟ್ ನಾನು ಲೊಕೇಶನ್ಗೆ ಹೋಗಿ ತೋರಿಸ್ತೀನಿ. ಈಗ ಆಟೋ ನಂದು ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬಲ್ಲಿ ಹೋಗಬೇಕು ಅಂತ. ಈ ಬಟ್ಟೆ ಮೇಲೆ ಧೂಳು ಕೂತ್ಕೊಂಡ್ಬಿಡ್ತಾ ಇದೆ, ಅದೇ ಭಯ. ಅದಕ್ಕೆ ಕ್ಯಾಬ್ ಬುಕ್ ಮಾಡಿದೆ. ಇಲ್ಲಿಂದ ನಾವು ಬನ್ನರ್ಘಟ್ಟ ಕಡೆ ಹೋಗಬೇಕು. ಅದಕ್ಕೆ ಮುಂಚೆ ಅಲ್ಲಿದೆ ಬಾಯ್. ಅದಕ್ಕೆ ಮುಂಚೆ ಆ ಗಿಫ್ಟ್ಸ್ ಏನಿದೆ ಅದನ್ನು ಕೊಟ್ಬಿಟ್ಟು ಹೋಗಬೇಕು. ಲೆಟ್ಸ್ ಗೋ. ಸಕ್ಕ ದೂರ ಇದೆ, ನಿದ್ದೆನೂ ಬರ್ತಾ ಇದೆ. ಅದಕ್ಕೆ ಇನ್ನೂ 1 ಅವರ್ ಜರ್ನಿ ನಿದ್ದೆ ಮಾಡ್ಕೊಂಡು ಹೋಗ್ತೀನಿ. ಕರೆಕ್ಟಾಗಿ ಲೊಕೇಶನಲ್ಲಿ ಸಿಗ್ತೀನಿ. ಗೈಸ್ ಫೈನಲಿ ಒಂದು ಲೊಕೇಶನ್ ರೀಚ್ ಆಗಿದ್ದೀನಿ. ಇಲ್ಲಿ ಗಿಫ್ಟ್ನ ಕೊಟ್ಟು ಇಲ್ಲಿಂದ ಹೋಗೋದು. ಗೈಸ್ ಪನ್ನೀರ್ ಫಸ್ಟ್ ಬಂದಿದೆ. ಈ ಹುಡುಗಿ ಜೊತೆ ಸರಿ ನಾನು ವೆಜಿಟೇರಿಯನ್ ಆಗ್ಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ನಾನ್ ವೆಜ್ ಬರ್ತಾ ಇದೆ. ಸೊ ನಾನು ಗಿಫ್ಟ್ ಕೊಡೋ ಸರಿ ನಮ್ಮ ಕಾರು ಬಂತು. ಈಗ ಲೇಟಾಗಿ ಬಿಡಿದೆ, ಪ್ರೀಮಿಯರ್ಗೆ ಬೇಗ ಓಡಬೇಕು. ಏನು ಗಿಫ್ಟ್ ಕೊಟ್ಟಿದ್ದು ಅಂದರೆ ನಮ್ಮ ಅವ್ರ ಮನೆಗೆ, ಅವರ ಫ್ಯಾಮ್ಲಿಗೆಲ್ಲ ಗಿಫ್ಟ್ ತಂದಿದ್ದೆ ನಾನು. ಸೊ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿದ್ದು. ಸೊ ಹೋಪ್ಫುಲಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಈಗ ಮೂವಿ ಹೇಗಿರುತ್ತೆ ನೋಡ್ಕೊಂಬರೋಣ. ರಾಜೇಶ್ ಸರ್ ಮೊನ್ನೆ ಬಂದಿರಲ್ಲ ನಮ್ಮ ಮನೆಗೆ, ಅವರ ಮಗಂದು ಮೂವಿ, ಅದಕ್ಕೆ ಪ್ರೀಮಿಯರ್ಗೆ ಕಳೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಎಲ್ಲ ಬರಬೇಕಿತ್ತು, ಬಟ್ ಆಗಿಲ್ಲ ಪ್ಲ್ಯಾನು. ಸೊ ಎನಿವೇಸ್ ಒಬ್ಬನೇ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್ ನನಗೆ ತೊಗೊಂಡೆ ಬಟ್ಟೆ, ಬಟ್ ಇವಾಗ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೈಟ್ ಡ್ರೆಸ್ ಥರ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ. ಯಾರೋ ಹೇಳಿದ್ಮೇಲೆ ಸ್ವಲ್ಪ ಯೋಚನೆ ಜಾಸ್ತಿ ಆಗ್ಬಿಡುತ್ತಲ್ಲ ಹಂಗೆ. ಬಟ್ ಐ ಆಮ್ ಕಾನ್ಫಿಡೆಂಟ್, ಸಗಲ ಕಾಣ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇದೆ. ನೀವು ಕಾಮೆಂಟ್ ಹಾಕಿ ಹೆಂಗಿದೆ ಈ ಬಟ್ಟೆ ಅಂತ.
ಗೈಸ್ ಗಾಡಿ ಸರ್ವಿಸ್ಗೆ ಅಂತ ನಾನು ಟ್ರಿಪ್ಪಿಗೆ ಹೋದಾಗ ಕೊಟ್ಟಿದ್ದು 9 ದಿನ ಆಯಿತು. 9 ದಿನದಿಂದ ಗಾಡಿ ಹಂಗೆ ನಿಂತಿತ್ತು, ಸರ್ವಿಸ್ ಆಗಲೇ ಇಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಮಾಡಿರೋದು ನಾನೀಗ. ನನ್ನ ಗಾಡಿದೇನು ಟಚ್ ಆಗಿತ್ತು ಎಲ್ಲ ಕ್ಲಿಯರಾಗಿ ಹೊಸ ಗಾಡಿ ಥರ ಬರಲಿ ಅಂತ. ಈಗ ನೋಡಿ ಟುಮ್ ನಾಳೆ ಎತ್ಕೊಂಡು ಹೋಗ್ತಿದ್ದಾನೆ ಕಾರ್ನ. ಸೊ ಅದಕ್ಕೆ ಸರ್ವಿಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತೇಳಿ ತೊಗೊಂಬಂದು ಅವ್ನು ಟ್ರಿಪ್ಪಿಗೆ ಹೋಗಿ ಬಂದ ಮೇಲೆ ಮತ್ತೆ ತೊಗೊಂಬಂದುಬಿಡಬೇಕು. ಅದೆಷ್ಟು ದಿನ ಬಿಡಬೇಕು ಗೊತ್ತಿಲ್ಲ. ಬಟ್ ಕಾರಿಲ್ಲ ಅಂದರೆ ಕೈ ಕಾಲು ಆಡಲ್ಲ ಗೈಸ್, ತುಂಬ ಕಷ್ಟ ಆಗಿಬಿಡುತ್ತೆ, ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇ ಇಲ್ಲ. ನನ್ನ ಹತ್ರ ಕಾರ್ ಇಲ್ಲ, ಇದು ನನ್ನ ಚಿಕ್ಕ ಕಾರ್ ಇಲ್ಲ ಯಾವುದು. ಈಗ ನಮ್ಮ ಸ್ಕೋಡಿ ಬೋಡಿನೂ ಹಂಗೆ ಬಿದ್ದಿದೆ. ಸೊ ಬೈಕಲ್ಲೂ ಕಷ್ಟ ಆಗುತ್ತೆ ಏನೋ. ಈಗ ಲಗೇಜ್ ಎತ್ಕೊಂಬಂದೆ, ಅದೆಲ್ಲ ಎತ್ಕೊಂಡು ಓಡೋದು. ಸೊ ಅದೇ ನೋಡಬೇಕು ಏನು ಮಾಡೋದು ಅಂತ. ಚಿಕ್ಕ ಕಾರ್ ನಾವು ಅಪ್ಪ ಅಮ್ಮಂಗೆ ಡಿಸೈಡ್ ಮಾಡಿದ್ದೆ, ಬಟ್ ನಾವು ಅಪ್ಪ ಅಮ್ಮ ಬೇಡ ಮನೆ ಮಾಡು ಅಂತಿದ್ದಾರೆ. ಸೊ ಮೇ ಬಿ ಮನೆ ಅನ್ನೋದು ಒಂದು ಆದಮೇಲೆ ನಾವು ಅಪ್ಪ ಅಮ್ಮಂಗೆ ಚಿಕ್ಕ ಕಾರ್ ಆಗುತ್ತಾ ಏನಾಗುತ್ತೆ ನೋಡೋಣ. ಸೊ ಫೈನಲಿ ರೀಚ್ ಆಗಿದ್ದೀವಿ ಮಾಲ್ನು. ಓಡಬೇಕು. ನನಗೆ ತುಂಬ ದಿನ ಆಯಿತು ಈ ಥರ ಲೂಸ್ ಔಟ್ಫಿಟ್ ಹಾಕಿ. ಬ್ಯಾಗಿ ಮುಂಚೆ ತುಂಬ ಆಗ್ತಿದ್ದೆ, ತುಂಬ ದಿನ ಆದಮೇಲೆ ಬ್ಯಾಗಿ ಹಾಕಿರೋದಲ್ಲ, ಅದಕ್ಕೆ ಒಂಥರ ಫೀಲಿಂಗು. ಹಲೋ, ಹಾಯ್, ಸಾರಿ ಸ್ವಲ್ಪ ಲೇಟ್ ಆಯಿತು. ಸ್ಟಾರ್ಟ್ ಆಗೋಯ್ತಾ? ಇಲ್ಲ ಓಕೆ, ಹಾಯ್, ಹೌ ಯು? ಹಾಯ್, ಆರಾಮ? ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್. ಹೇಗಿರುತ್ತೆ ಪ್ರೀಮಿಯರ್ ಶೋ ನೋಡೋಕೆ ಹೋಗೋಣ? ಅದಕ್ಕೆ ಮುಂಚೆ ಒಂಚೂರು ವಾಟ್ಸಪ್ಗೆ ಬಂದ್ಬಿಡ್ತೀನಿ. ಹಾಯ್, ಹೌ ಯು? ಥ್ಯಾಂಕ್ ಯು. ಹಾಯ್ ಮನೀಶ್ ಬ್ರೋ. ಹಾಯ್. ಜಗಳ ಮಾಡ್ತಾ ಇರ್ತೀನಿ ಮನೇಲಿ ಓದ್ಕೊಳ್ದಂಗೆ. ಹಾಯ್. ನಿಮ್ದೇ ನೋಡಿ. ಹಾಯ್. ಆಲ್ ಗುಡ್. He looks very handsome screen ಗಿಂತ ರಿಯಲ್ ಆಗಿ ನೋಡ್ಬೋದು. ಥ್ಯಾಂಕ್ ಯು. Fangirl moment. ಫೈನಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೋಡಿ ಮೂವಿ ಇರೋ ಜೊತೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಬ್ಲಾಗ್ ನೋಡಿ. ಗೈಸ್ ಸೊ ಇಂಟರ್ವಲ್ ಇದೆ, ಅದಕ್ಕೆ ಏನಾದ್ರು ಪಾಪ್ಕಾರ್ನ್ ಗಿಪ್ಕೊಂತಾರ ನಾನು ಆಚೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹ್ಯಾಪಿನಾ ಸಮೀರ್ ಬಂದಿದ್ದು? ಹೌದಾ? ಓಕೆ, ಆಕ್ಚುಲಿ ನಾನು ನಿಮ್ಮ ಡೈಲಿ ಬ್ಲಾಗ್ ನೋಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಒಳ್ಳೆ ಮೂವಿ. ಕನ್ನಡದಲ್ಲಿ ಒಳ್ಳೆ ಮೂವಿ ಬರ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೇಳೋದು ಕೇಳಿದ್ದೀನಿ, ಕನ್ನಡದಲ್ಲಿ ಒಳ್ಳೆ ಮೂವಿ ಇಲ್ಲ, ಯಾಕೆ ನೋಡಬೇಕು ಅನ್ನೋ ಥರ ತುಂಬ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ ಎಂಡ್ವರೆಗೂ. ಒಂದು ಸೆಕೆಂಡ್ ನನ್ನ ಥಾಟ್ ಆ ಕಡೆ ಹೋಗಿಲ್ಲ. ಆ್ಯಂಡ್ ಥಿಯೇಟ್ರೆ ಹಂಗೆ ಒಂದ್ಸರಿ ಕೂತ್ಕೊಂಡ್ರೆ ಮೂವಿ ಅಂತ ಶುಡ್ ಬಿ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ದ್ಯಾಟ್. ಆ್ಯಂಡ್ ಈ ಮೂವಿ ಅದಕ್ಕೆ ನ್ಯಾಯ ಕೊಟ್ಟಿದೆ. ಸೊ ಬಂದು ಮೂವಿ ನೋಡಿ, ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕನ್ನಡ ಮೂವಿನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಕ್ರೇಜಿ ವರ್ಕ್. ನನಗೆ ಬೇಕಾಗಿದ್ದು ಒಂದು ಹಾನೆಸ್ಟ್ ಒಪಿನಿಯನ್. ಯಾರು ಬರ್ತಾರೆ, ಯಾರೋ ಕರೆಸ್ತಾರೆ ಅಥವಾ ಇನ್ನೊಂದು ಮಾಡಿ ಹೇಳ್ತಾರೆ, ಅದು ಆ್ಯಕ್ಚುಲಿ ಹಾನೆಸ್ಟ್ ರಿವ್ಯೂ ಆಗಲ್ಲ. ನಿಮ್ಮಂಥವ್ರು ಏನು ಎವ್ರಿ ಡೇ ಟ್ರೂತ್ನ ತಂದಿಡ್ತಾ ಇದ್ದಾರೆ ಸಮಾಜದ ಮುಂದೆ. ನೀವಿವತ್ತು ಬಂದಿದ್ದು, ನೀವು ಕೊಡ್ತಾ ಇರೋ ಒಪಿನಿಯನ್ ನಮ್ಗೆ ಒಂದಷ್ಟು ಬೂಸ್ಟ್ ಕೊಟ್ಟಿದೆ. ನನ್ನ ಮಗನ್ನ ಸಿನಿಮಾ ರಂಗದಲ್ಲಿ ಮುಂದುವರಿಸೋದ್ರ ಬಗ್ಗೆ ಎಸ್ ಅಂತ ತೀರ್ಮಾನ ತೊಗೊಂಡಿದ್ದೀನಿ ನಿಮ್ಮ ಮಾತಾಡಿದ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಮೂವಿ ಮುಗೀತು. ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಟೈಮ್ ಬಂದು 10:30 ಹತ್ರ ಆಗಿದೆ. 11 ಗಂಟೆ ಟೈಮು. ಇಲ್ಲಿಂದ ನಮ್ಮ ಏರಿಯಾಗೆ ಹೋಗ್ಬೇಕಲ್ಲ. ನಾವು ಬಂದಿರೋದು ಅದರ್ ಕಾರ್ನರ್ ಆಫ್ ದ ಬ್ಯಾಂಗ್ಳೂರ್ ಅಂದ್ಕೊಳ್ಳಿ. ಎನಿವೇಸ್ ಮಜಾ ಇತ್ತು ಮೂವಿ. ಐ ಲೈಕ್ ಇಟ್. ನಿಮಗೂ ಈ ವೀಕೆಂಡ್ ಏನೋ ಪ್ಲ್ಯಾನ್ ಇಲ್ಲ ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಪ್ಲೀಸ್ ಡು ವಾಚ್. ಫ್ಯಾಮ್ಲಿನ ಕರ್ಕೊಂಡೋಗಿ, ಮಕ್ಳನ್ನ ಕರ್ಕೊಂಡೋಗಿ. ತುಂಬ ಒಳ್ಳೆ ಮೆಸೇಜ್ ಇದೆ. ಬನ್ನಿ. ಇದೇನು ಪೇಡ್ ಪ್ರಮೋಷನ್ ಅಲ್ಲ, ನಾನು ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಚೆನ್ನಾಗಿದೆ ಅಂದಿದ್ದ ಮೂವಿನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಲೆಟ್ಸ್ ಗೋ. ಈಗ ಫೈನಲಿ ನಮ್ಮ ಕಾರ್ ಹತ್ತಿ ಮನೆ ಹತ್ರ ಹೋಗಬೇಕು. ಟಿ ವಿ ಬಂದ್ಬಿಟ್ಟಿದೆ ಅಂತೆ. ಸೊ ಅದು ನಿಮಗೆ ನಾಳೆ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಊಟ ಮಾಡಬೇಕು. ಬನ್ನಿ ಗೈಸ್. ಸೊ ಫೈನಲಿ ಮನೆ ಆಲ್ಮೋಸ್ಟ್ ಹತ್ರ ಬಂತು. ಈಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಆಯ್ತು ನನ್ನ ಕಾರ್ ಡ್ರೈವ್ ಮಾಡಿ ನಾನು. ಸೊ ವಿಷಯಗಳು ಮಾತಾಡೋದು ತುಂಬ ದಿನ ಆಗಿತ್ತು. ಜಾಸ್ತಿ ಮಾತಾಡಿ ನಾನು ಬ್ಲಾಗಲ್ಲಿ ಬೇಗ ಮಾತು ಮುಗಿಸ್ಬಿಡ್ತಿದ್ದೆ. ಯಾಕೊಂಥರ ಪ್ಯೂಕಿಶ್ ಫೀಲ್ ಆಗ್ತಿದೆ. ಏನೋ ತಿಂದ್ಬಿಟ್ಟಿದ್ದೀನಿ. ಅಲ್ಲಿ ಹೋಟ್ಲಲ್ಲಿ ತಿನ್ನಲ್ಲ, ಅಲ್ಲಿಂದ ಆಯ್ತೇನೋ ಗೊತ್ತಿಲ್ಲ. ಬಟ್ ಒಂಥರ ಫುಲ್ ಎದೆ ಉರಿ ಫೀಲಿಂಗ್. ಸೊ ಈಗ ನಂಗೆ ಗೊತ್ತು ಈ ವಿಡಿಯೋಗೂ ಕಾಮೆಂಟ್ಸ್ ಬರುತ್ತೆ, ಕೆಟ್ಟದಾಗಿ ಬೈಯೋದು ಅದೆಲ್ಲ ಬರುತ್ತೆ. ಐ ಹ್ಯಾವ್ ಸೀನ್ ವೆರಿ ಲೆಸ್ ಹೇಟ್ ಆನ್ಲೈನ್. ತುಂಬ ಕಮ್ಮಿ ನನಗೆ ಹೇಟ್ ಕಾಮೆಂಟ್ಸ್ ಎಲ್ಲ ನಾನು ನೋಡಿರೋದು. ಒಂದು ಟೈಮ್ ಇತ್ತು ರೀಸೆಂಟ್ ಡೇಸಲ್ಲಿ. ಐ ನೆವರ್ ಸೀನ್. ಐ ಡೋಂಟ್ ನೋ ಫಾರ್ ವಾಟ್. ಬಟ್ ನಾನು ನನ್ನ ರಿಲೇಷನ್ಶಿಪ್ನ ನನ್ನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಮಾಡ್ತೀನಿ. ನನ್ನ ಲೈಫಲ್ಲಿ ಹೊಸ ಫ್ರೆಂಡ್ಸ್ ಬಂದರು, ಹೊಸ ಜನ ಬಂದರು, ನಮ್ಮ ಮನೆಗೆ ಯಾರು ಬಂದರು ಎಲ್ಲನೂ ವ್ಲಾಗ್ ಮಾಡ್ತೀನಿ. ಅದೇ ಥರ ನನ್ನ ಲೈಫಲ್ಲಿ ನಾನು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ. ಈಗ ನನ್ನ ಗರ್ಲ್ ಫ್ರೆಂಡ್ ಅಂತ ಇದ್ದಾರೆ. ಈಗ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನಾನು ವ್ಲಾಗ್ ಮಾಡ್ತಿದ್ದೀನಿ. ಅವಾಯ್ಡ್ ಮಾಡ್ಬೋದು, ಬಟ್ ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ನಾನು ತೋರಿಸ್ಕೊಂಡೇ ಬಂದಿದ್ದೀನಲ್ಲ ಯಾವಾಗಲೂ. ಎಲ್ಲನೂ ಅವಾಯ್ಡ್ ಮಾಡ್ಕೊಂಡೇ ಇರ್ಬೋದಿತ್ತು.
ಬಟ್ ಡೈಲಿ ಬ್ಲಾಗನ್ನು ನನ್ನ ಲೈಫ್ ಜರ್ನಿದು ಒಂದು ಏನು ನಡೀತಿದೆ ದಟ್ ವಿಲ್ ನಾಟ್ ಬಿ ದೇರ್. ನಾನು 10 ವರ್ಷ ಆದಮೇಲೆ ಈ ಟೈಮಲ್ಲಿ ಈ ಮೂಮೆಂಟ್ಸ್ ಇತ್ತು ಅನ್ನೋದು ನಾನು ನರಿಶ್ ಮಾಡ್ಕೊಳ್ಳೋಕೆ ನನ್ನ ಬ್ಲಾಗ್ಸ್ ನೋಡಿ ಕೂತ್ಕೊಂಡ್ರು ಐ ವಿಲ್ ನಾಟ್ ಹ್ಯಾವ್ ದಟ್. ನಾನು ಅವರ ಫೇಸ್ನ ಹೈಡ್ ಮಾಡ್ತೀನಿ, ಯಾಕಂದರೆ ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಅವ್ರ ಫ್ಯಾಮ್ಲಿ ಇರುತ್ತೆ ಆ್ಯಂಡ್ ಅವ್ರ ಫ್ಯಾಮ್ಲಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಈವಿಲ್ ಐಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟ್ ಟು ರಿವೀಲ್ ಸಮ್ ಒನ್ ಆನ್ಲೈನ್ ಸೋ ಸೂನ್. ಫ್ಯಾಮ್ಲಿ ಗೊತ್ತಿದೆ, ಬಟ್ ಆನ್ಲೈನ್ ಕರ್ಕೊಂಬಂದು ಇವ್ರು ನನ್ನ ಗರ್ಲ್ ಫ್ರೆಂಡ್ ಅಂತ ನಾನು ರಿವೀಲ್ ಮಾಡೋಕೆ ನಂಗೆ ಈಗಲೇ ನಂಗೆ ಇಷ್ಟ ಇಲ್ಲ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಅದರ್ ರೀಸನ್ಸ್. ಆ ಒಂದು ರೀಸನಿಂದ ಐ ಆಮ್ ನಾಟ್ ಡೂಯಿಂಗ್ ದ್ಯಾಟ್. ಯಾವ್ಯಾವ್ದು ಹುಡುಗಿ ಎಷ್ಟು ಕಾಮೆಂಟ್ ಬಂದಾಗ ನನಗೆ ಭಯ ಆಗುತ್ತೆ, ಅಯ್ಯೋ ಸುಮ್ಮನೆ ನಾನು ಬೇರೆ ಹುಡುಗಿರಿಗೆ ಪ್ರಾಬ್ಲಮ್ ಆಗುತ್ತಾ ಇದರಿಂದ. ಬಿಕಾಸ್ ನನ್ನ ಜೊತೆ ವಿಡಿಯೋ ಮಾಡಿದ ತಕ್ಷಣ ಅವ್ರು ನನ್ನ ಗರ್ಲ್ ಫ್ರೆಂಡ್ ಅನ್ನೋ ಥರ ಕಾಮೆಂಟ್ ಬರೋದು ಎಲ್ಲ ತುಂಬ ನೋಡಿದೆ. ಸೊ ಫಾರ್ ದ್ಯಾಟ್ ರೀಸನ್ ಐ ಥಾಟ್ ಓಕೆ, ಈಗ ಏನಿದೆ ನಾ ಇಡನ್ ಆಗೇ ಇಟ್ಬಿಡ್ಬೇಕಾ ನನ್ನ ಈ ಮೂಮೆಂಟ್ ಆಫ್ ಮೈ ಲೈಫ್ನ, ಇಲ್ಲ ಅಂದರೆ ಇದನ್ನು ವ್ಲಾಗ್ ಮಾಡಬೇಕಾ ಮಾಡಬಾರ್ದೇನೋ ಅರ್ಥ ಆಗ್ತಿಲ್ಲ. ಸೊ ಐ ವಾಂಟೆಡ್ ಯುವರ್ ಒಪಿನಿಯನ್. ಫೇಸ್ ರಿವೀಲ್ ಮಾಡಿಬಿಡಿ ಎಲ್ಲ ಈಗಲೇ ಅದು ಆಗಲ್ಲ. ಐ ನೀಡ್ ಟೈಮ್ ಆ್ಯಂಡ್ ಅದರ್ ಪರ್ಸನ್ ಆಲ್ಸೋ ನೀಡ್ಸ್ ಟೈಮ್. ನನ್ನ ಫ್ಯಾಮಿಲಿ ಟೈಮ್ ಬೇಕು, ಅವ್ರ ಫ್ಯಾಮಿಲಿ ಟೈಮ್ ಬೇಕು. ಅನ್ಲೆಸ್ ದಿಸ್ ಆಲ್ ಥಿಂಗ್ಸ್ ಸಾರ್ಟೆಡ್ ಐ ಕೆನಾಟ್ ಜಸ್ಟ್ ಮೇಕ್ ಎವ್ರಿಥಿಂಗ್ ಪ್ರೆಸೆಂಟ್ ಫಾರ್ ಆನ್ಲೈನ್ ಅಲ್ಲ. ನನ್ನ ಗರ್ಲ್ ಫ್ರೆಂಡ್ ಇದು ಅಂತ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ರೀಸನಿಂದ ಅಷ್ಟೇ. ಯು ಆರ್ ಆಲ್ಸೋ ಲೈಕ್ ಮೈ ಫ್ಯಾಮಿಲಿ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಹೈಡ್ ಥಿಂಗ್ಸ್. ಐ ಹ್ಯಾವ್ ಅ ಲಾಟ್ ಆಫ್ ಪ್ಲ್ಯಾನ್ಸ್, ಕಾಂಟೆಂಟ್ಸ್ ವೇರ್ ಅವರು ನಮ್ಮ ಮನೆಗೆ ಬಂದಾಗ ಹೇಗಿರುತ್ತೆ ಆ್ಯಂಡ್ ಆಲ್ ದ್ಯಾಟ್ ಐ ವಾಂಟ್ ಟು ಪ್ರಾಪರ್ಲಿ ಶೂಟ್ ಅ ಪ್ರಾಪರ್ ವ್ಲಾಗ್. ಆ್ಯಂಡ್ ಐ ವಾಂಟ್ ಟು ನರೀಶ್, ಐ ವಾಂಟ್ ಟು ಅವ್ರು ನಮ್ಮ ಮನೆಗೆ ಬಂದಾಗ ಹೇಗಿರುತ್ತೆ, ನಾವು ಅವ್ರ ಮನೆಗೆ ಹೋದಾಗ ಇರುತ್ತೆ, ಇದೆಲ್ಲ ವ್ಲಾಗ್ ಒಂದು ಮೂಮೆಂಟ್ಸ್ ಇರುತ್ತೆ ವಿಚ್ ಐ ಕ್ಯಾನ್ ರೆಕಾರ್ಡ್ ಆ್ಯಂಡ್ ಕೀಪ್. ಆ್ಯಂಡ್ ಸಸ್ಪೆನ್ಸ್ ಇರುತ್ತೆ ಜನರಿಗೂ ಯಾರದು ಅನ್ನೋದು. ಆಲ್ ದಟ್ ಐ ವಾಂಟ್ ಟು ಗಿವ್ ನೈಸ್ ಕಾಂಟೆಂಟ್ ಆ್ಯಂಡ್ ಆಲ್ಸೋ ಮೈ ಲೈಫ್ ಮೂಮೆಂಟ್. ಸೊ ಆ ಪರ್ಸ್ಪೆಕ್ಟಿವಲ್ಲಿ ವಿ ಸ್ಟಾರ್ಟೆಡ್. ಬಟ್ ಹೇಟ್ ನೋಡಿದಾಗ ಬೇಜಾರಾಗುತ್ತೆ ಆ್ಯಂಡ್ ಆಲ್ಸೋ ಬೇರೆ ಹುಡುಗಿರ ಕಮೆಂಟ್ಸ್ ಹೆಸರು ನೋಡಿದಾಗ ಕಮೆಂಟ್ಸು ಭಯ ಆಗುತ್ತೆ. ಆ್ಯಂಡ್ ನನಗೆ ನನ್ನ ಫ್ಯಾಮ್ಲಿಗೆ ಕಮೆಂಟ್ಸು ಅಭ್ಯಾಸ ಆಗಿದೆ ಆಯಿತಾ. ಹೇಟ್ ಆಗಿರಲಿ ಪಾಸಿಟಿವ್ ಆಗಿರಲಿ ಕಮೆಂಟ್ಸ್ ನಾವು ನೋಡಿದ್ದೀವಿ. ಬಟ್ ಈಗ ಬೇರೆ ಮನೆ ಹೆಣ್ಮಗು ವ್ಲಾಗಿಗೆ ಬಂದಾಗ ಅವ್ರ ರಿಲೇಟೆಡ್ ಹೇಟ್ ಕಮೆಂಟ್ಸು, ಇಲ್ಲಾಂದರೆ ಅವ್ರ ಫ್ಯಾಮ್ಲಿ ಅದನ್ನು ನೋಡಿ, ಅವ್ರ ಫ್ಯಾಮ್ಲಿ ಫ್ರೆಂಡ್ಸ್ ನೋಡಿ. ಸೊ ದಟ್ ವಿಲ್ ಬಿ ಅ ವೆರಿ ಡಿಸ್ಟರ್ಬಿಂಗ್ ಥಿಂಗ್ ಫಾರ್ ದೆಮ್. ಅವ್ರಿಗೆ ಅದು ಅಭ್ಯಾಸ ಇರಲ್ವಲ್ಲ. ನೀವು ಹೇಳಿ, I should launch my girlfriend with a mask and shoot content, crazy fun, ಮಜಾ ಇರುತ್ತೆ. ನಾಟ್ ಓನ್ಲಿ ಫಾರ್ ಕಾಂಟೆಂಟ್, ನನ್ನ ಲೈಫ್, ನನ್ನ ರೊಮ್ಯಾಂಟಿಕ್ ಸೈಡ್, ನನ್ನ ಬಾಯ್ ಫ್ರೆಂಡ್ ಸೈಡ್ ಆಫ್ ದ ಸ್ಯಾಮ್ನ ನೀವು ನೋಡ್ಬೋದು ಅಷ್ಟೇ. ಈಗ ಮನೆಗೆ ಬಂದೆ, ಮನೆಗೆ ಹೋಗಿ ಆರಾಮಾಗಿ ಮಲಗೋದು. ತಲೆಯೆಲ್ಲ ನೋವು ಶುರು ಆಗೋಯ್ತು, ಯಾಕೋ ಗೊತ್ತಿಲ್ಲ. ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಯಿತು, ತಲೆನೋವು, ಪ್ಯೂಕಿಶ್ ಫೀಲಿಂಗು, ಒಂಥರ ವಿಚಿತ್ರ ಫೀಲ್ ಆಗ್ತಿದೆ. ಆ್ಯಂಡ್ ಟಿ ವಿದೆಲ್ಲ ನಿಮಗೆ ನಾಳೆ ಗೊತ್ತಾಗುತ್ತೆ. ಇವತ್ತಿನ ಬ್ಲಾಗ್ ಸ್ವಲ್ಪ ಚಿಕ್ಕದಿತ್ತು ಬಿಕಾಸ್ ಐ ವಾಸ್ ಇನ್ ವೆರಿ ಮಚ್ ಆಫ್ ಹೆಲ್ಡ್ ಅಪ್ ಥಿಂಗ್ಸ್. ತುಂಬ ರಶ್ ಆಗಾಯ್ತು ಇವತ್ತಿನ ದಿನ. ಎಸ್, ಸೊ ಬನ್ನಿ ಈಗ ನಮ್ಮ ಮನೆಗೆ ಹೋಗೋಣ. ಎಲ್ಲ ಮಲ್ಕೊಂಬಿಟ್ಟಿರ್ತಾರೆ, ಬಟ್ ಅದೇ ನೋಡೋಣ ಎದ್ದಿದ್ದಾರೆ ಯಾರಾದರೂ ಅಂತ. ಇನ್ನು 4 ದಿನ ಸ್ಕೋಡಿ ಬೋರ್ಡ್ ಇರಲ್ಲ, ಇದು ಸ್ಕೋಡಿ ಬೋರ್ಡ್ ಇತ್ತು. ಇನ್ನು 4 ದಿನ ನಮ್ಮ XUV ಇರಲ್ಲ. ಟುಮ್ ಎತ್ತಾಕೊಂಡು ಹೋಗ್ತಾ ಇದ್ದಾನೆ. ಮನೆಗೆ ಬಂದೆ. ನಮ್ಮ ಮನೆಗೆ ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್ ಗಿಫ್ಟ್ ಬಂದಿದೆ. ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್ ವಿತ್ ಲೆಟರ್. ಸೊ ಲೆಟರ್ ಬರೆದು ಕಳಿಸಿದ್ದಾರೆ, ಸುಷ್ಮಿತಾ ಅಂತ. ಥ್ಯಾಂಕ್ ಯು ಸುಷ್ಮಿತಾ ಅವರೇ ಫಾರ್ ದ ಚಾಕ್ಲೇಟ್ಸ್. ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಇವನು ತಿಂತಾನೆ. ಬಟ್ ನಾನು ಒಂಚೂರು ಟ್ರೈ ಮಾಡ್ತೀನಿ ಬಿಕಾಸ್ ಕಳಿಸಿದ್ದೀರಾ ಅಷ್ಟು ಮನಸ್ಸಿಂದ ಅಂತ. ತಲೆನೋವು ಇಲ್ಲೆಲ್ಲ ಹಿಂಗೆ ಇಷ್ಟು ಪಾರ್ಟ್ ಫುಲ್ ತಲೆನೋವು. ವೆರಿ ನೈಸ್, ಗುಡ್ ಜಾಬ್. ಟೇಸ್ಟಿ ಇದೆ. ಜೀವನ ಹಿಂಗೆ ಡಯಟ್ ಮಾಡಿ ನಿಮ್ಗೆ ಹೆಲ್ತ್ ಆಗಬಾರ್ದು, ನಿನ್ನ ಹೆಲ್ತ್ ಹಾಳಾಗಬಾರ್ದು. ನಾನು ತಿಂತೀನಿ, ಬಾಯ್. ನೀನೇ ತಿಂತೀಯೋ, ಯಾರಿಗೆ ಕೊಡ್ತೀಯೋ? ಅಯ್ಯೋ, ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಡಬೇಡಿ. ಗಿಫ್ಟ್ ಇದೆ ಗೈಸ್, ನಮ್ಮ ಅತ್ತೆ ಮಾವ ಕಳಿಸಿರೋದು. ಎಲ್ಲಿ ಅದು ಕವರು? ಒಂದು ಕವರ್ ಇದೆ. ನಮ್ಮ ಅತ್ತೆ ಮಾವ ಸ್ವೀಟ್ ತಂದು ಕೊಟ್ಟಿದ್ದಾರೆ. ಸ್ವೀಟ್ ಒಳ್ಳೆ ಸ್ವೀಟ್. ಇದು ನನಗೆ ವಾಕಿ ಟಾಕಿ ಕೊಟ್ಟಿರೋದು. ವಾಕಿ ಟಾಕಿ ಮಾತಾಡೋಣ. ಮತ್ತು ಇದು ನಮ್ಮ ಅಮ್ಮಗೆ ಮತ್ತು ನಮ್ಮ ಅಕ್ಕಗೆ ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ. ಬಟ್ಟೆನಾ ಸ್ಯಾರಿ ನಾವು ಗೊತ್ತಿಲ್ಲ. ಸ್ಯಾರಿ.
ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ. ಸಾಯಿಲ್ಗೊಂದು ಸ್ಯಾರಿ. ಹಲೋ ಹಲೋ ಹಲೋ. ಪ್ರೆಸ್ ಮಾಡಿ ಮಾತಾಡಬೇಕು. ಮಾತಾಡ್ಕೊಳ್ಳಿ. ಹಲೋ 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 ಹಲೋ. ಬರ್ತಲ್ಲ ಗೈಸ್, ವಾಕಿ ಟಾಕಿ ವರ್ಕ್. ಕೋಡ್ ಸೆಟ್ ಮಾಡಬೇಕು ಫಸ್ಟು. ಹಲೋ 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 ಗೈಸ್, ನನ್ನ ಬಟ್ಟೆ ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ ಗೈಸ್. ಎಲ್ಲ ಸೆಟ್ ಮಾಡಬೇಕು. ಎಲ್ಲ ಹೋಗ್ಬೇಕಾದ್ರೆ ಎಳ್ದು ಬಿಸಾಕಿರೋದು. ಐ ನೋ ಐ ಶುಡ್ ನಾಟ್ ಡೂ ದಿಸ್. ಹಲೋ 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 ಹಲೋ. ನಮ್ಮ ಅಮ್ಮ ಖಾರ ಇಷ್ಟ ಅಂತ ಇದನ್ನು ಕೊಟ್ಟಿದ್ದಾರೆ ನೋಡಿ. ಟೇಸ್ಟ್ ನಿಪ್ಪಟ್ಟುಗಳು. ನಾಳೆ ಟ್ರಾವೆಲಿಂಗಲ್ಲಿ ಏನು ತಿನ್ನೋಣ ಅನ್ಕೊಂತಿದ್ದೆ. ಮುಟ್ಟರೆ ಮಗನೇ. ಇದನ್ನು ಸ್ಪೆಷಲ್ ಸ್ವೀಟ್. ಓ ರಸಗುಲ್ಲ. ಬದಲಿ 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 ಈ ಕಡೆ ಬದಲಿ ಈ ಕಡೆ ಬದಲಿ ರಸಗುಲ್ಲ ಬದಲಿ ಬದಲಿ ಈ ಕಡೆ ಬದಲಿ. ಹಾಂ ಬತ್ತನಲ್ಲ ಈ ಕಡೆ. ಇದರಲ್ಲಿ ಎಷ್ಟು ನೀರಿದೆ. ಹೊಡ್ಕೊಳ್ಳಿ. ಕುಡಿಲಿ. ತೊಗೊಂಡೋಗಿದ್ದು ಎಷ್ಟು ಪಿಂಗ್ ಹಾಕಿ. ಬದಲಿ ಬದಲಿ ಹಂಗೆ ಹತ್ಕೊಂಡು ತಿನ್ಬೇಕದು. ಹಿಂಗೆ ಕೊಡ್ತೀನಿ. ನೋಡಿ ಗೈಸ್, ಟೇಸ್ಟ್ ಇದೆ. ರಸಗುಲ್ಲ, ಜಾಮೂನ್ ರಸಗುಲ್ಲ ಎರಡು ಟ್ರೈ ಮಾಡಬೇಕು. ಇದು ವೆರಿ ನೈಸ್. ರಸಗುಲ್ಲ ಸಕ್ಕತ್ತಾಗಿತ್ತು. ವೆರಿ ನೈಸ್.